ನಮಸ್ಕಾರ ಗೆಳೆಯರೇ, ಮಾಯಾ ಜಗತ್ತು ಚಾನಲ್ ಕಡೆಯಿಂದ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನುಷ್ಯರು ಅತಿ ಹೆಚ್ಚು ನಿದ್ರೆ ಮಾಡಿದರೆ ಏನಾಗುತ್ತದೆ? ಅತಿ ಹೆಚ್ಚು ನಿದ್ರೆ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಸೋಮಾರಿತನ, ಆಪ್ಷನ್ ಸಿ ಜ್ಞಾಪಕ ಶಕ್ತಿಯ ಕೊರತೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮನುಷ್ಯರು ದಿನಾಲು 8 ರಿಂದ 9 ಗಂಟೆಗಿಂತ ಹೆಚ್ಚು ನಿದ್ರೆ ಮಾಡಿದರೆ ಬೊಜ್ಜು, ಮಧುಮೇಹ, ಹೃದಯದ ಕಾಯಿಲೆಗಳು, ತಲೆನೋವು, ಬೆನ್ನು ನೋವು ಮತ್ತು ಖಿನ್ನತೆ ಉಂಟಾಗುತ್ತದೆ. ಹಾಗೂ ದಿನವಿಡೀ ಸೋಮಾರಿತನವನ್ನು ಪ್ರೋತ್ಸಾಹಿಸುವುದಲ್ಲದೆ ಹಾಗೆ ದೈಹಿಕ ಶಕ್ತಿ ಮತ್ತು ಜ್ಞಾಪಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಜ್ಞಾಪಕ ಶಕ್ತಿ ಹೊಂದಿರುವ ಪ್ರಾಣಿ ಯಾವುದು? ಅತಿ ಹೆಚ್ಚು ಜ್ಞಾಪಕ ಶಕ್ತಿ ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಚಿರತೆ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ಜಿಂಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಆನೆಗಳು ಮೆದುಳಿನಲ್ಲಿರುವ ಹಿಪ್ಪೋಕ್ಯಾಂಪಸ್ ಬಲವಾಗಿರುತ್ತದೆ, ಹಾಗಾಗಿ ಅವು ಹೆಚ್ಚು ಜ್ಞಾಪಕ ಶಕ್ತಿಯನ್ನು ಹೊಂದಿರುತ್ತವೆ. ಇನ್ನು ಮುಂದಿನ ಪ್ರಶ್ನೆ, ಕುವೆಂಪುರವರು ಯಾವ ಜಿಲ್ಲೆಗೆ ಸೇರಿದ್ದಾರೆ? ಅಂದರೆ ಕುವೆಂಪುರವರ ಜಿಲ್ಲೆ ಯಾವುದು? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಚಿಕ್ಕಮಗಳೂರು, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು ಜಿಲ್ಲೆ. ಅತಿ ಕಡಿಮೆ ಜ್ಞಾಪಕ ಶಕ್ತಿ ಹೊಂದಿರುವ ಪ್ರಾಣಿ ಯಾವುದು? ಅತಿ ಕಡಿಮೆ ನೆನಪಿನ ಶಕ್ತಿ ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಹಾವು, ಆಪ್ಷನ್ ಸಿ ಕುರಿ, ಆಪ್ಷನ್ ಡಿ ಚೇಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾವು. ಹಾವುಗಳು ವಾಸನೆಯನ್ನು ಗುರುತಿಸುತ್ತವೆ, ಆದರೆ ಆ ವಾಸನೆಗೆ ಸಂಬಂಧಿಸಿದ ನೆನಪುಗಳನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳುವುದಿಲ್ಲ ಅಂತ ವಿಜ್ಞಾನ ಹೇಳುತ್ತದೆ. ಆದರೆ ನಮ್ಮ ಹಿರಿಯರು ಹಾವನ್ನು ಕೆಣಕಿದರೆ ಅದು ನೆನಪಿಟ್ಟುಕೊಂಡು ಬಂದು ಕಚ್ಚುತ್ತದೆ ಎಂದು ಹೇಳುತ್ತಾರೆ. ಯಾವುದು ಸತ್ಯ? ನೀವೇ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಮನೆತನ ಯಾವುದು? ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ಮನೆತನ ಯಾವುದು? ಆಪ್ಷನ್ ಎ ಶಾತವಾಹನ ಮನೆತನ, ಆಪ್ಷನ್ ಬಿ ಚಾಲುಕ್ಯ ಮನೆತನ, ಆಪ್ಷನ್ ಸಿ ಕದಂಬ ಮನೆತನ, ಆಪ್ಷನ್ ಡಿ ಮೌರ್ಯ ಮನೆತನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕದಂಬ ಮನೆತನ. ಈ ಮನೆತನವನ್ನು ಸ್ಥಾಪಿಸಿದವರು ಮಯೂರವರ್ಮ ಆಗಿದ್ದಾರೆ ಹಾಗೂ ಇದರ ರಾಜಧಾನಿ ಬನವಾಸಿಯಾಗಿತ್ತು. ಅಂದರೆ ಇಂದಿನ ಉತ್ತರ ಕನ್ನಡ ಜಿಲ್ಲೆಯೇ ಅಂದಿನ ಬನವಾಸಿಯಾಗಿತ್ತು. ಹಾಗೂ ಕರ್ನಾಟಕದ ಹಳೆಯ ಶಾಸನವಾದ ಹಲ್ಮಿಡಿ ಶಾಸನವು ಈ ಸಾಮ್ರಾಜ್ಯದಲ್ಲಿ ಕಂಡು ಬಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಜಗತ್ತಿನಾದ್ಯಂತ ಗಮನ ಸೆಳೆದಿರುವ ಕ್ರಿಕೆಟ್ ಆಟವನ್ನು ಕಂಡುಹಿಡಿದವರು ಯಾರು? ಜಗತ್ತಿನಾದ್ಯಂತ ಗಮನ ಸೆಳೆದಿರುವ ಕ್ರಿಕೆಟ್ ಆಟವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಚೀನೀಯರು, ಆಪ್ಷನ್ ಬಿ ಭಾರತೀಯರು, ಆಪ್ಷನ್ ಸಿ ಕುರುಬರು, ಆಪ್ಷನ್ ಡಿ ಜಪಾನಿಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುರುಬರು. ಇನ್ನು ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಬಡತನದಿಂದ ಕೂಡಿರುವ ದೇಶ ಯಾವುದು? ಅತಿ ಬಡತನದಿಂದ ಕೂಡಿರುವ ದೇಶ ಯಾವುದು? ಆಪ್ಷನ್ ಎ ಮಡಗಾಸ್ಕರ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ದಕ್ಷಿಣ ಸುಡಾನ್, ಆಪ್ಷನ್ ಡಿ ಆಫ್ರಿಕಾ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೌತ್ ಸುಡಾನ್ ಅಥವಾ ದಕ್ಷಿಣ ಸುಡಾನ್. ಜಗತ್ತಿನಲ್ಲಿ ಅತಿ ಬಡತನದಿಂದ ಕೂಡಿರುವ ದೇಶ ದಕ್ಷಿಣ ಸುಡಾನ್ವಾಗಿದೆ. ಈ ದೇಶದ ಸ್ಥಿತಿಗತಿಗಳನ್ನು ನೋಡಬೇಕಾದರೆ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಬ್ರೋ ಅವರು ಈ ದೇಶದಲ್ಲಿ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋವನ್ನು ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತದೆ ಆ ದೇಶ ಎಷ್ಟು ಬಡತನದಿಂದ ಕೂಡಿದೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಜಗತ್ತಿನಲ್ಲಿ GDP ದರದಲ್ಲಿ ಅತಿ ಹೆಚ್ಚು ಶ್ರೀಮಂತಿಕೆ ಹೊಂದಿರುವ ದೇಶ ಯಾವುದು? GDP ದರದಲ್ಲಿ ಅತಿ ಹೆಚ್ಚು ಶ್ರೀಮಂತ ರಾಷ್ಟ್ರ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ. GDPಯಲ್ಲಿ ಅಮೆರಿಕವು ಎಲ್ಲ ರಾಷ್ಟ್ರಗಳಿಗಿಂತ ಅತಿ ಶ್ರೀಮಂತ ರಾಷ್ಟ್ರ ಎಂದು ಪರಿಗಣಿಸಲಾಗಿದೆ. ಅಮೆರಿಕ ದೇಶವು ಸುಮಾರು $30 ಟ್ರಿಲಿಯನ್ ಗಳಿಗಿಂತ ಹೆಚ್ಚು ಉತ್ಪಾದನೆಯನ್ನು ಹೊಂದಿರುವ ದೇಶವಾಗಿದೆ. ಹಾಗಾಗಿ ಇದನ್ನು ಜಗತ್ತಿನ ಶ್ರೀಮಂತ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿರುವ ಪ್ರಾಚೀನ ಮೊದಲನೆಯ ಅದ್ಭುತ ಯಾವುದು? ಅಂದರೆ ಪ್ರಪಂಚದಲ್ಲಿರುವ ಪ್ರಾಚೀನ ಅದ್ಭುತಗಳಲ್ಲಿ ಮೊದಲನೆಯ ಅದ್ಭುತ ಯಾವುದು? ಆಪ್ಷನ್ ಎ ಪಿರಾಮಿಡ್, ಆಪ್ಷನ್ ಬಿ ತಾಜ್ ಮಹಲ್, ಆಪ್ಷನ್ ಸಿ ಗೋವಾ ಬೀಚ್, ಆಪ್ಷನ್ ಡಿ ಬುರ್ಜ್ ಖಲೀಫಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಿರಾಮಿಡ್. ಈಜಿಪ್ಟ್ ದೇಶದಲ್ಲಿರುವ ರಾಜರ ಸಮಾಧಿಗಳೆಂದು ಪ್ರಸಿದ್ಧವಾಗಿರುವ ಗೀಜು ಪಿರಾಮಿಡ್ಗಳು ಪ್ರಪಂಚದ ಮೊದಲನೆಯ ಅದ್ಭುತಗಳಲ್ಲಿ ಸೇರ್ಪಡೆಯಾಗಿವೆ. ಹಾಗೂ ಇವು ಇಲ್ಲಿವರೆಗೂ ವಿಜ್ಞಾನಿಗಳಿಗೂ ಕೂಡ ಅರ್ಥವಾಗದ ರಹಸ್ಯವನ್ನು ಹೊಂದಿವೆ. ಒಂದು ದೇಶದಲ್ಲಿ ಬಿಳಿ ಚರ್ಮವನ್ನು ಹೊಂದಿರುವ ಆನೆಗಳಿವೆ, ಆದ್ದರಿಂದ ಅದನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯುತ್ತಾರೆ. ಆ ದೇಶ ಯಾವುದು? ಕಮೆಂಟ್ ಮಾಡಿ ನೋಡೋಣ ಯಾರು ಸರಿಯಾದ ಉತ್ತರ ಕಮೆಂಟ್ ಮಾಡುತ್ತೀರೆಂದು.